ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಶ್ವ ಪರಿಸರ ದಿನ ಸಸಿಗಳನ್ನು ನೆಟ್ಟು ಆಚರಣೆ. ಅಜ್ಜಂಪುರ ತಾಲೂಕಿನ ಸೊಲ್ಲಾಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಮುಖ್ಯೋಪಾಧ್ಯಾಯರಾದ ಪರಮೇಶ್ವರಪ್ಪರವರ ಅಧ್ಯಕ್ಷತೆಯಲ್ಲಿ ಶಾಲಾ ಎಸ್ಡಿಎಂಸಿ ವರ್ಗದವರು, ಶಿಕ್ಷಕ ವರ್ಗದವರು, ಸಿಬ್ಬಂದಿಗಳು, ಗ್ರಾಮ ಪಂಚಾಯಿತಿ, ಅರಣ್ಯ ಇಲಾಖೆ, ಆರೋಗ್ಯ ಇಲಾಖೆ, ಅಂಗನವಾಡಿಗಳು, ಹಲವು ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಶಾಲಾ ಆವರಣದ ಸುತ್ತಲೂ ಗಿಡಗಳನ್ನು ನೆಡುವುದರ ಮೂಲಕ ಆಚರಿಸಿ ಮಾತನಾಡಿದರು. ಪಿಡಿಒ ಯಶಿಕಾ, ಎಸ್ಡಿಎಂಸಿ ಅಧ್ಯಕ್ಷೆ ಮಮತಾ, ಅರಣ್ಯ ಇಲಾಖೆಯ ಕೃಷ್ಣಮೂರ್ತಿ, ಆರೋಗ್ಯಾಧಿಕಾರಿ ಡಾಕ್ಟರ್ ಅನಿಲ್ ಮತ್ತು ವೇದಮೂರ್ತಿ, ಶಿಕ್ಷಕರಾದ ಹೇಮಂತ್ ಕುಮಾರ್, ರೇಣುಕಪ್ಪ, ಶ್ರೀಧರ್, ರಮೇಶಪ್ಪ, ಶಿವಕುಮಾರ್, ರಾಜೇಶ್ವರಿ, ಸವಿತಾ, ಯೋಗರಾಜೇಶ್ವರಿ, ಶಂಕ್ರಮ್ಮ, ಅಂಗನವಾಡಿ ಕಾರ್ಯಕರ್ತೆಯರಾದ ಸುಂದರಮ್ಮ, ಪಂಕಜ, ಪ್ರೌಢಶಾಲಾ ಮತ್ತು ಅಂಗನವಾಡಿ ಮಕ್ಕಳು, ಗ್ರಾಮಸ್ಥರು ಇತರರು ಇದ್ದರು. ವರದಿ ಸೊಲ್ಲಾಪುರ. ಎಸ್. ಶಿವಮೂರ್ತಿ, ಅಜ್ಜಂಪುರ ಟಿವಿ, 13 ಕರ್ನಾಟಕ. ಅವು ಯಾವ ಪರಿಸರಕ್ಕೆ ತೊಂದರೆ ಮಾಡಲ್ಲ. ಕೇವಲ ಮನುಷ್ಯನ ಏಕೈಕ ಜೀವಿ ಇವತ್ತು ಪರಿಸರನ ಕೆಣಕಿ ಅದರ ಪ್ರತಿಫಲವನ್ನ ಅನುಭವಿಸ್ತಾ ಇದ್ದಾನೆ. ಅದರ ಸಲುವಾಗಿ ನಾವು ಪರಿಸರವನ್ನ ಕಾಪಾಡ್ಕೊಳ್ಳದೆ ಹೋದ್ರೆ, ಅದಕ್ಕಾಗಿ ಒಂದು ದಿನವನ್ನ ಮೀಸಲಾಗಿಟ್ಟರೆ ಮಾತ್ರ ಸಾಕಾಗಲ್ಲ. ಕಾಪಾಡ್ಕೊಳ್ಳದೆ ಹೋದ್ರೆ ಖಂಡಿತ ಅದಕ್ಕೆಲ್ಲ ಏನು ಅನುಭವಿಸ್ಬೇಕೋ ಅದು ಶಿಕ್ಷಣ ಕೊಟ್ಟೇ ಇರುತ್ತೆ ಪರಿಸರ. ಇದೆಲ್ಲವೂ ನಮಗೆ ಸ್ವಲ್ಪ ಅರಿವಾಗ್ತಾ ಹೋಗ್ತಾ ಇದೆ. ಇಂದು ನಾವು ಪರಿಸರ ದಿನವನ್ನ ನಮ್ಮ ಶಾಲೆಯಲ್ಲಿ ಗಿಡ ನೆಡುವ ಮೂಲಕ ಸಂಭ್ರಮದಿಂದ ಆಚರಿಸಿದ್ದೀವಿ. ಹಾಗೆಯೇ ಒಂದು ಚಿಕ್ಕ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಮಾರಂಭದ ಆರಂಭಕ್ಕೆ ಪ್ರಾರ್ಥನೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರಾದ ಸ್ವಪ್ನ ಮತ್ತು ಕಲಿಸು ಸದ್ಗುರುವೇ ನೀ ಕಲಿಸು, ಸುಳ್ಳಿನ ನಡುವೇನ ಸತ್ಯವನಾಡಲು ಕಲಿಸು, ಸುಳ್ಳಿನ ನಡುವೇನ ಸತ್ಯವನಾಡಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು. ಗಿಡಗಳು ಬೆಳೆಯಲಿಕ್ಕೆ ಸಾಧ್ಯ. ಅದು ಪ್ರತಿಯೊಬ್ಬರ ಎಲ್ಲರ ಕರ್ತವ್ಯ. ಪ್ರತಿಯೊಬ್ಬರ ನಮ್ಮ ಕಡೆಯಿಂದ ಹಿಡಿದು ನಿಮ್ಮ ಕಡೆ ಎಲ್ಲರ ಕರ್ತವ್ಯ ಅಂತ ಹೇಳ್ತಾ ಈ ವೇದಿಕೆಯ ಕಾರ್ಯಕ್ರಮಕ್ಕೆ ಆಸೀನರಾಗಿರ್ತಕ್ಕಂಥ ಈ ಕಾವ್ಯವಾಣಿಯನ್ನ ನಿಮಿತ್ತ ಇಂದು ಸರ್ಕಾರಿ ಪ್ರೌಢಶಾಲೆ ಸೊಲ್ಲಾಪುರದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಜೂನ್ 5ನೇ ತಾರೀಕು ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ನಾವು ಅರಣ್ಯ ಇಲಾಖೆ ವತಿಯಿಂದ, ಶಾಲಾ ವತಿಯಿಂದ ಹಾಗೂ ಆಸ್ಪತ್ರೆಗಳ ಸಿಬ್ಬಂದಿ ವತಿಯಿಂದ ಹಾಗೂ ಸಂಘ ಸಂಸ್ಥೆಗಳ ವತಿಯಿಂದ ಹಮ್ಮಿಕೊಳ್ಳಲಾಗಿರುತ್ತೆ. ಮಕ್ಕಳೇ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಶರವೇಗದಲ್ಲಿ ಬೆಳೆಯುತ್ತಿರುವಂತಹ ಇಂದಿನ ಸಂಕೀರ್ಣ ಪ್ರಪಂಚದಲ್ಲಿ ಮನುಷ್ಯ ತನ್ನ ಭೋಗಯುತ ಜೀವನಕ್ಕೋಸ್ಕರವಾಗಿ ಅರಣ್ಯವನ್ನ ತನ್ನ ಮನಸ್ಸು ಇಚ್ಛೆ ನಾಶ ಮಾಡ್ತಾ ಬರ್ತಾ ಇದ್ದಾನೆ. ಈ ನಿಮಗೆಲ್ಲ ತಿಳಿದಿರೋ ಹಾಗೆ ಅರಣ್ಯ ನಾಶ ಯಾವ ರೀತಿ ಆಗ್ತಾ ಇರೋದು ಅಂದ್ರೆ, ನಗರೀಕರಣ ಅಂದ್ರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳೆಲ್ಲ ಕಟ್ಟಬೇಕಾದ್ರೆ ಅಕ್ಕಪಕ್ಕ ಇರುವಂತಹ ಗಿಡ ಮರಗಳನ್ನ ಕಡಿತಲೆ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ರಸ್ತೆ ಯಾವುದು ಅಗಲೀಕರಣ. ಈಗ ನಿಮ್ಮೂರಲ್ಲಿ ಇದೆಲ್ಲ ಅಕ್ಕಪಕ್ಕ ಇಲ್ಲೇ 4 ವರ್ಷದಿಂದ ದೊಡ್ಡ ಮರಗಳಿದ್ವು. ರಸ್ತೆ ಬೈಪಾಸ್ ಮಾಡಬೇಕು, ರಸ್ತೆ ಅಗಲೀಕರಣ ಮಾಡಬೇಕು ಅಂತ ಏನ್ ಮಾಡಿದ್ರು, ನಮಗೆ ಅರ್ಜಿ ಕೊಟ್ಟು ನಮ್ಮನ್ನು ಪ್ರಪೋಸಲ್ ಕಳಿಸಿ ಎಲ್ಲ ಅದಾದ ಈ ರಸ್ತೆ ಅಗಲೀಕರಣ ಮಾಡ್ಬೇಕಾದ್ರೆ ಅಲ್ಲಿದ್ದಂತಹ ಬೃಹದಾಕಾರದ ಮರಗಳನ್ನು ಸಹ ಕಟಾವು ಮಾಡ್ತಿದ್ದಾರೆ. ಇದರಿಂದ ಅರಣ್ಯ ನಾಶ ಆಗ್ತಾ ಇದೆ. ಅದೇ ರೀತಿಯಾಗಿ ಮನುಷ್ಯ ಉರುವಲು ಕಟ್ಟಿಗೆ ಅಂದ್ರೆ ಸೌದೆ ಬೇಕು ಅಂದಾಗ ಅಲ್ಲಿ ಹೋಗಿ ನೀಲಗಿರಿ ಮರಗಳು ಕಡಿಯೋದು, ಸೌದೆ ಮತ್ತಿ ಮರಗಳು, ಆ ತರ ಮರಗಳೆಲ್ಲ ಕಡ್ಕಾಂತ ಬರ್ತಿರೋದ್ರಿಂದ ಅಲ್ಲಿ ಗಿಡ ಮರಗಳ ಸಂತತಿ ಕಡಿಮೆ ಆಗ್ತಾ ಇದೆ. ಇದರಿಂದ ಅರಣ್ಯ ನಾಶ ಆಗ್ತಾ ಇದೆ. ಇದರಿಂದ ದುಷ್ಪರಿಣಾಮಗಳನ್ನು ನೋಡೋದಾದ್ರೆ ಕಳೆದ 3 ತಿಂಗಳಿಂದ ನೀವು ನೋಡ್ತಾನೆ ಇರ್ಬೋದು.
ಈಗ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಗೊತ್ತಲ್ಲ ಈಗ ಏನಾಗಿದೆ, ಸಿಕ್ಕಾಪಟ್ಟ 12 ಗಂಟೆ 1 ಗಂಟೆ ಟೈಮಲ್ಲಿ ನಮಗೆ ಸ್ನಾನ ಮಾಡೋ ರೀತಿ ಆಗುತ್ತೆ. ಏಕೆ ಹೊರ ಹೋದ ತಕ್ಷಣ ಫುಲ್ ಸೆಕೆ ಆಗಿ ಬಿಸಿಲಿನ ಒಂದು ತಾಪಮಾನ ನೋಡಕ್ಕಾಗ್ತದೆ, ಫುಲ್ಲು ಅಲ್ಲೇ ಗೌಸ್ ಕೊಡ್ತಾರೆ. ಆ ತರ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಬಿಸಿಲಿನ ತಾಪಮಾನದಲ್ಲಿ ಏರಿಕೆ ಆಗುತ್ತೆ. ಈಗ ಗಿಡ ಮರಗಳು ಇರೋದ್ರಿಂದ ನಮಗೆ ಅನುಕೂಲಗಳು ಏನೇನು ಅಂದ್ರೆ, ಮನುಷ್ಯ ಉಸಿರಾಡಲು ಶುದ್ಧವಾದ ಆಮ್ಲಜನಕ ಬೇಕು, ಅದು ಗಿಡ ಮರಗಳಿಂದ ಮಾತ್ರ ದೊರೆಯೋದು. ಗಿಡ ಮರಗಳು ಏನ್ ಮಾಡುತ್ತೆ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರ್ಕೊಂಡ್ಬಿಟ್ಟು ಶುದ್ಧವಾದ ಒಂದು ಆಮ್ಲಜನಕವನ್ನ ಹೊರಹಾಕ್ತದೆ. ಇದರಿಂದ ಮನುಷ್ಯ ಉಸಿರಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಕಸ್ಮಾತ್ ಗಿಡ ಮರಗಳ ಸಂತತಿ ಕಮ್ಮಿ ಆಗಿ ನಮಗೆಲ್ಲ ಆಮ್ಲಜನಕದ ಕೊರತೆ ಆಯ್ತು ಅಂದ್ರೆ ಈ ಭೂಮಿ ಮೇಲೆ ಮನುಷ್ಯ ಅಲ್ಲ, ಪ್ರಪಂಚದಲ್ಲಿರುವಂತ 84 ಲಕ್ಷ ಕೋಟಿ ಜೀವರಾಶಿ ಏನಿದೆ ಎಲ್ಲವೂ ಸಹ ಸತ್ತೋಗ್ಬೇಕಾಗುತ್ತೆ. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಕೇವಲ ಬೇರೆಯವರಿಗೆ ಮಾಡ್ತಾ ಇದೀವಿ. ಯಾರು ಕೂಡ ನಮ್ಮ ಹೊಲಗಳಲ್ಲಿ ತೋಟಕ್ಕೆ ಹೋದ್ರೆ ಒಂದು ಕೂಡ ಹೊಲಗಳಲ್ಲಿ ಒಂದು ಕೂಡ ಯಾವುದೇ ತರ ಮಾಡ್ತಿಲ್ಲ. ಮುಂಚೆ ಕಾಲದಲ್ಲೆಲ್ಲ ಏನಾಗ್ತಿದ್ರು, ಬೇರೆ ಕಾಲಗಳಂತೆ ಈ ತರ ಹೊಂಗೆ ಮಾಡ್ತಾರೆ, ಈ ತರ ಎಲ್ಲ ಮರಗಳೆಲ್ಲ ಮಾಡ್ತಿದ್ರು. ಇದೆಲ್ಲ ಎಲ್ಲ ತೆಗೆದ್ಬಿಟ್ಟು ಕೇವಲ ಮಾಡಿದ ಏನೇನಿದ್ರು ಅವನಷ್ಟೇ ಮಾಡ್ತಾರೆ. ಹೌದಾ? ಹಾಗೇನೆ ನೋಡ್ರಿ, ನಾನು ಉದಾಹರಣೆ ಹೇಳ್ತೀನಿ. ಮಳೆ ಎಷ್ಟು ಚೆನ್ನಾಗಿ ಆಕರ್ಷಣೆ ಮಾಡ್ತಾ ಗಿಡ ಅದಕ್ಕೆ. ನಾನು ಈಗ ಹೋಗುವಾಗ ದಿನ ಓಡಾಡುವಂತ ಕಾಲು ರೂಟಿದೆ, ಆಗಿರೋ ಅಲ್ಲಿ ಕಾಡಿದೆ. ಸೊ ಕಾಡಲ್ಲಿ ಮಳೆ ಬರ್ತದೆ, ಕಾಡಿನ ಗಿಡ ಭಾಗದಲ್ಲಿ ಮಳೆ ಇರಲ್ಲ. ನಾವು ಹೊರಗಿಂದ ಹೋಗುವ ಕಾಡಿನ ಹೋದಾಗ ಮಳೆ ಬರೀತಾ ಇರುತ್ತೆ. ಮಳೆ ಈ ತರ ವಾತಾವರಣ ಇದ್ದಾಗ ಅಂದ್ರೆ ಎಷ್ಟು ಚೆನ್ನಾಗಿ ಆಕರ್ಷಣೆ ಮಾಡ್ತಾಗುತ್ತೆ ಅನ್ಲಿಕ್ಕೆ. ಹೌದಾ? ಓಜೋನ್ ಪದರ ಗೊತ್ತಲ್ಲ ನಿಮಗೆ? ಕೇಳಿದ್ರ ಹೈಸ್ಕೂಲ್ ಮಕ್ಕಳು? ಓಜೋನ್ ಪದರ ಎಷ್ಟು ಅಂತರದಲ್ಲಿ ಇರುತ್ತೆ ಗೊತ್ತಾ? ಭೂಮಿಯಿಂದ 2 ರಿಂದ 3 ಕಿಲೋಮೀಟರ್ ಅಂತರದಲ್ಲಿ ಓಜೋನ್ ಪದರ ಇರುತ್ತೆ. ಹೌದಾ? ಅದು ಹಾಳಾಗ್ತಾ ಹೋಗ್ತದೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಾವು ಬಿಡುವಂತ ಇಂಗಾಲದ ಡೈಆಕ್ಸೈಡ್ ಜೊತೆಗೆ ಬೆಂಕಿ ಇಂಥವೆಲ್ಲ ಹಾಕ್ತಾ ಇರ್ತೀವಲ್ಲ, ಉರಿ ಹಾಕೋದು, ಪ್ಲಾಸ್ಟಿಕ್ ಸುಡೋದು, ಈ ತರದನ್ನೆಲ್ಲ ಇದು ಕೂಡ ಮಾಡ್ತೀವಿ. ಸೊ ಹಾಗಾಗಿ ಏನಾಗ್ತದೆ ಅಂದ್ರೆ ಉದ್ದೇಶ ನಿಮ್ದಾಗಿರ್ಬೇಕು. ಮಾಲಿ ಯಾವುದು देखी कई कलिया करी पुकार फूले फूले चुनिलियो ಕಾಲಿ ಹಮಾರಿ ಬಾರ. ಇವತ್ತು ಬರ್ತದೆ ಆದ್ರೆ ನಾಳೆ ಇನ್ನೊಂದು ಬರ್ತದೆ. ಹೋದ ವರ್ಷ ಓದ್ತಾ ಇದ್ದವ್ರ ಕವಿ ಮುಗಿತು. ಅವರೆಲ್ಲ ಒಳ್ಳೆ ಹೆಸರು ತಂದ್ಬಿಟ್ಟು 100% ಕಲಿಸ್ಬಿಟ್ಟು ಅವರು ಹೋಗಿದ್ದಾರೆ. ಕಾಲಿ ಅಂದ್ರೆ ಕಾಲಿ ಹಮಾರಿ ಬಾರ ಅಂದ್ರೆ ಹೂಗಳಿದ್ದಾಗಿ ಮುಂದೆ ಹರಿದ ಹೂಗಳಾಗ್ತದೆ. ಅಂದ್ರೆ ನಿಮ್ಮಲ್ಲೂ ಆ ಪ್ರತಿಭೆ ಇದೆ. ಏನು ಈ ವರ್ಷ 100% ಗಳಿಸಿಕೊಟ್ಟಿದ್ದಾರೆ, ಆ ಒಂದು ಪ್ರತಿಭೆ ನಿಮ್ಮಲ್ಲಿದೆ. ಅದನ್ನ ನಮಗೆ ತಂದುಕೊಡ್ಬೇಕು. ಯಾಕೆಂದ್ರೆ ಒಳ್ಳೆ ಒಂದು ವಿಶ್ವಾಸ ಇದೆ, ನಮ್ಮೆಲ್ಲ ಟೀಚರ್ಸ್ ವಿಶ್ವಾಸ ಇದೆ, ನೀವು ಗ್ಯಾರಂಟಿ 100% ನನಗೆ ಈ ವರ್ಷ ತಂದುಕೊಡ್ತೀರಾ ಅಂತ. ಎಲ್ಲರ ಶ್ರಮ ನಿಮ್ಮ ಮೇಲಿದೆ. ಊರವರು ಆಕ್ಚುಲಿ ಪ್ರತಿ ವರ್ಷ ಊರಿನ ಅಡ್ಮಿಷನ್ ಕಡಿಮೆ ಆಗ್ತಿತ್ತು. ಈ ಸರಿ ಊರಿನವ್ರು ಇಬ್ಬರೇ ಬಂದ್ಬಿಟ್ಟು ಫಸ್ಟ್ ನಮ್ದು ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಈ ಊರಿನವರೇ ಅಡ್ಮಿಷನ್ ಮಾಡೋದು. ಹಾಗಾಗಿ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಇಂಥ ಕಾಳಜಿ ಎಲ್ಲರಲ್ಲೂ ಬರಬೇಕು. ಸುತ್ತಮುತ್ತಲ ಗ್ರಾಮದ ಜನರಿಗೆ ನಮ್ಮ ಶಾಲೆ, ನಮ್ಮ ಒಂದು ಪರಿಸರ ಇದ್ರ ಬಗ್ಗೆ ಉದ್ಧಾರ ಮಾಡಬೇಕು, ಅಭಿವೃದ್ಧಿ ಪಡಿಸಬೇಕು ಅನ್ನೋ ಗಳಿಕೆ ಮುಂದೆ ನಿಜಕ್ಕೂ ಒಳ್ಳೆಯದು. ನೋಡಿ, ಪಾರಕ್ ಇಲಾಖೆಯವರು ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ. ಈಗ ಆಕ್ಚುಲಿ ಅವರೇನು ಹೋದ ವರ್ಷ ನವೀನ್ ಕುಮಾರ್ ಅವ್ರಿಗೆ ಈ ಶಾಲೆಯ ಶಿಷ್ಯ ಅಲ್ಲ, ಅವ್ರ ಗಡಿಯಲ್ಲಿಯ ಶಿಷ್ಯ. ಅವ್ರೇನ್ ಮಾಡಿದ್ರು, ನೋಡಿ ಸ್ವಂತ ತಂತಿ ಕೊಡಿಸಿ, ತಿಂಬೆಗಳನ್ನ ಕೊಡಿಸಿ ಆ ತಂತಿಯನ್ನು ಎಳಿಸೋದು. ಗೊತ್ತಾಯ್ತಾ? ಹಾಗೆ ಯಾರಾದ್ರೂ ಆಯ್ತು, ಇದು ದೇವಾಲಯ ಇದ್ದಂಗೆ. ಈ ದೇವಾಲಯಕ್ಕೆ ಕಾಣಿಕೆ ಯಾರು ಬೇಕಾದ್ರೂ ಸಲ್ಲಿಸಬಹುದು. ಹಾಗಾಗಿ ಎಲ್ಲರ ಕಾಣಿಕೆ ತುಂಬಾ ಅಗತ್ಯ. ಯಾರೇ ಆಗಲಿ, ಹಳೆ ವಿದ್ಯಾರ್ಥಿಗಳಾಗಲಿ ಅಥವಾ ಎಲ್ಲ ಈ ಗ್ರಾಮಸ್ಥರಾಗಲಿ, ಸುತ್ತಮುತ್ತಲ ಹಳ್ಳಿಯವರಾಗಲಿ ಈಗ ನಮಗೆ ಅಭಿವೃದ್ಧಿಗೆ ಶ್ರಮಿಸಿದ್ರೆ ತುಂಬಾ ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ. ಶಾಲೆ ಉದ್ಧಾರ ಆಗ್ತದೆ. ಸರ್ಕಾರವೂ ಸಹ ಅನೇಕ ಸೌಲಭ್ಯಗಳನ್ನ ಈ ವರ್ಷ ಮಾಡ್ಕೊಡ್ತಾ ಇದೆ. ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಜಾಸ್ತಿ ಇದೆ. ವರ್ಷ ಇಂಪ್ರೂವ್ ಆಗ್ತಾ ಇದೆ. ಈಗೆಲ್ಲ ಪಾಠಗಳಲ್ಲೂ ಸಹ ಬದಲಾವಣೆ ಆಗ್ತಾ ಇದೆ. ಡೈರಿಗಳು ಕೊಡ್ತಾ ಇದ್ದಾರೆ. ಮಕ್ಕಳಿಗೆಲ್ಲ ಡೈರಿ ಕೊಟ್ಟು ಅದರಲ್ಲೇ ಮಾರ್ಕ್ಸ್ ಕಾರ್ಡ್ ಮಾಡ್ತಾ ಇದ್ದಾರೆ. ಬಂದಿಲ್ಲ, ಡೈರಿ ಬರುತ್ತೆ. ಬುಕ್ಸ್ಗಳೆಲ್ಲ ಬಂದಿದೆ. ಉಚಿತ ಯೂನಿಫಾರ್ಮ್, ಉಚಿತ ಪಠ್ಯ ಪುಸ್ತಕ, ಮತ್ತೆ ಹಾಲು, ಮತ್ತೆ ಮಧ್ಯಾಹ್ನ ಊಟ ಎಲ್ಲ ವ್ಯವಸ್ಥೆ ಮಾಡ್ತಾ ಇದೆ. ಈ ಎಲ್ಲ ವ್ಯವಸ್ಥೆಗೆ ಯಾರೆಲ್ಲ ಶ್ರಮಿಸ್ತಾ ಇದ್ದಾರೆ, ನಾವೆಲ್ಲ ಶ್ರಮಿಸೋದ್ರ ಜೊತೆಗೆ ಸರ್ಕಾರನೂ ಶ್ರಮಿಸ್ತಾ ಇದೆ. ಯಾಕೆಂದ್ರೆ ಎಲ್ಲರ ಉದ್ದೇಶ ನಿಮ್ಮ ಫಲಿತಾಂಶವನ್ನು, ನಿಮ್ಮ ವಿದ್ಯಾಭ್ಯಾಸವನ್ನು ಅಭಿವೃದ್ಧಿಪಡಿಸೋದು. ಎಲ್ಲರೂ ಕಷ್ಟಪಡೋಣ, ಈ ಊರಿನ ಅಭಿವೃದ್ಧಿಗೆ ಶ್ರಮಿಸೋಣ, ಮತ್ತೆ ಸರ್ಕಾರದ ಯೋಜನೆಗಳನ್ನ ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳೋಣ ಅಂತೇಳಿ ಅದನ್ನೆಲ್ಲ ನಾವು ಉಪಯೋಗ ಪಡಿಸ್ಕೊಂಡ್ರೆ ನಿಜಕ್ಕೂ ತುಂಬಾ ಒಳ್ಳೆ
ಒಳ್ಳೆಯ ಹೆಸರು ಬರ್ತದೆ, ಈ ಒಂದು ಶಿಕ್ಷಣ ಇಲಾಖೆಗೆ ಒಳ್ಳೆಯ ಹೆಸರು ಬರ್ತದೆ. ನಾವು ಎಲ್ಲರೂ ಶ್ರಮಿಸ್ತಾ ಇದ್ದೀವಿ ಇವತ್ತು ಸಹ.